ಬಿಗ್ ಬಾಸಲ್ಲಿ ಫುಲ್ ಗೋಲ್ಮಾಲ್ ನಡೀತಾ ಇದೆ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಸಂಸ್ಕೃತಿ ಇದೆ ಅವ್ರನ್ನ ಅವ್ರು ಇಟ್ಕೊಳ್ಳಲ್ಲ. ಯಾರಿಗೆ ಅರ್ಹತೆ ಇಲ್ಲ, ಸಂಸ್ಕೃತಿ ಇಲ್ಲ ಅವ್ರನ್ನ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಸೂರಜು, ಮಾಳು, ಜಾಹ್ನವಿ ಈ 3 ಜನಕ್ಕೆ ತುಂಬ ಯೋಗ್ಯತೆ ಇತ್ತು. ಅವರನ್ನು ಹೊರಗಡೆ ಕಳಿಸಿದ್ದಾರೆ. ಜಾಹ್ನವಿ ಚೆನ್ನಾಗಿ ಆಡ್ತಾಯಿದ್ಲು. ಜಾಹ್ನವಿ ಹೋದ್ಮೇಲೆ ಬಿಗ್ ಬಾಸ್ ನೋಡೋಕ್ಕೆ ಚೆನ್ನಾಗಿಲ್ಲ. ಯಾಕಂದರೆ ಜಾಹ್ನವಿ ಒಬ್ಬಳೇ ಅಲ್ಲಿ ಒಂಥರ ಸ್ಮಾರ್ಟಾಗಿ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇಟ್ಕೊಂಡು ಒಳ್ಳೆ ಆಟ ಆಡ್ತಿದ್ಲು. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಾಹ್ನವಿ ಹೋದ್ಮೇಲಂತೂ ಆ ಬಿಗ್ ಬಾಸ್ ಶೋನ ನೋಡೋಕೆ ಅಟ್ರಾಕ್ಷನೇ ಇಲ್ಲ. ಅವಳಿದ್ದಾಗ ಒಂಥರ ಅಟ್ರಾಕ್ಷನ್ ಇತ್ತು. ಅವಳ ಡ್ರೆಸ್ಸಿಂಗ್ ಸೆನ್ಸು ನೋಡೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಆಮೇಲೆ ಅವಳು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಅವಳು ಇವ್ರ ಥರ ಬೌ 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 ಅಂತ ಕಿರ್ಚಾಡೋದು, ಏನೋ ಸಂಸ್ಕೃತಿ ಇಲ್ದಿದ್ದು ಮಾತಾಡೋದು ಅವೆಲ್ಲ ಮಾಡ್ತಿರಲಿಲ್ಲ. ತುಂಬ ಕಾಮೆಂಟ್ ಕ್ವೈಟಾಗಿ ಇಂಟೆಲಿಜೆಂಟಾಗಿ ಮಾತಾಡ್ತಾಯಿದ್ಲು. ಅವಳನ್ನು ಬಿಟ್ಬಿಟ್ಟು ಈ ಗಿಲ್ಲಿ, ಕಾವ್ಯನಂತ ಸಂಸ್ಕೃತಿ ಇಲ್ಲಿದ್ದವ್ರನ್ನ ಇಟ್ಕೊಂಡಿದ್ದಾರೆ. ಆ ಗಿಲ್ಲಿಗಂತೂ ಒಂಚೂರು ಸಂಸ್ಕೃತಿ ಇಲ್ಲ. ಮಂಡ್ಯದಲ್ಲಿರುವ ಯಾವ ಸ್ಲಮ್ಮಿಂದ ಬಂದಿದ್ದಾನೋ ಗೊತ್ತಿಲ್ಲ. ಅವನು ತುಂಬ ಕೀಳಾಗಿ ಮಾತಾಡೋದು, ತುಂಬ ಕೆಳಗಡೆ ಹಾಕಿ ಮಾತಾಡೋದು. ಆ ಬಿಗ್ ಬಾಸ್ ಅವನ ಮಾತಿಗೆ ನಗೋದು, ಅದೊಂದು ಜೋಕ್. ಅದು ಅವನೊಬ್ಬ ಜೋಕರನ್ನು ಅಥವಾ ಒಂದು ಸಂಸ್ಕೃತಿ ಇಲ್ದಿದ್ದು ಹುಚ್ಚನ ಅವನು. ಆ ಹುಚ್ಚನ ಮಾತು ಕೇಳ್ಬಿಟ್ಟು ಚೆನ್ನಾಗಿ ನಗೋದು. ಈ ಸುದೀಪನು ಆ ಬಿಗ್ ಬಾಸ್ ಮಾತು ಕೇಳ್ಕೊಂಡು ಆ ಗಿಲ್ಲಿಗೆ ಎನ್ಕರೇಜ್ ಮಾಡೋದು, ಆ ಹುಚ್ಚನ ಮಾತು ಕೇಳ್ಕೊಂಡು ನಗೋದು. ಆ ಕಾವ್ಯನೂ ಅಷ್ಟೇ, ಹೋಗಲ್ಲೇ ಬಾರಲ್ಲೇ ಅಂದ್ಕೊಂಡು ಸಿಂಗ್ಳೂರು ಮಾತಾಡಿಕೊಂಡು. ಇವಾಗ ಅಶ್ವಿನಿನೂ ಜೋರಿದ್ದಾಳೆ, ಆದರೆ ಅವಳಿಗೆ ಅವರು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಹೇಳಬೇಕು ಬಿಗ್ ಬಾಸು. ಈ ಬಿಗ್ ಬಾಸು ಏನು ಹೇಳಲ್ಲ. ಬಿಗ್ ಬಾಸಿಗೆ ಸಂಸ್ಕೃತಿ ಇಲ್ಲ ಅಂತ ಆಗಿಬಿಟ್ಟಿದೆ. ಇವಾಗ ಸುದೀಪನಿಗೂ ಸಂಸ್ಕೃತಿ ಇಲ್ಲ ಆ ಥರ ಆಗಿಬಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಏನೋ ಹೇಳಿಬಿಟ್ಟು ದರ್ಶನ್ ವಿರುದ್ಧ ಹೇಳಿದ್ನೋ ಯಾವುದ್ರ ವಿರುದ್ಧ ಹೇಳಿದ್ರೋ ಗೊತ್ತಿಲ್ಲ, ಏನೋ ಹೇಳಿಬಿಟ್ಟು ಕರ್ಮಕಾಂಡ ಮಾಡ್ಕೊಂಡಿದ್ದಾರೆ ಈ ಸುದೀಪು. ಅವ್ರ ಪಿಕ್ಚರು ಗೋತಾ ಹೊಡಿತಾ ಇದೆ. ಈ ಸುದೀಪನಿಗಾದರೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇತ್ತು, ಅದು ಹೋಗ್ಬಿಟ್ಟಿದೆ ಇವಾಗ. ಯಾಕಂತಂದರೆ ಈ ಸುದೀಪನು ಈ ಬಿಗ್ ಬಾಸ್ ಬಿಡ್ತೀನಿ ಅಂದಿದ್ರು, ಈ ವರ್ಷ ಬಿಟ್ಟಿದ್ರೇ ಒಳ್ಳೇದಾಗ್ತಾಯಿತ್ತು. ಹುಚ್ಚುಚ್ಚಾಗಿ ಆ ಗಿಲ್ಲಿಗೆ ಎನ್ಕರೇಜ್ ಕೊಟ್ಕೊಂಡು ಕೂತಿರ್ತಾರೆ. ಆ ಗಿಲ್ಲಿ ಒಂಥರ ಸಂಸ್ಕೃತಿ ಇಲ್ದಿದ್ದಂಥರ ಮಾತಾಡ್ತಾ ಇರ್ತಾನೆ. ಈ ಸುದೀಪ್ಗಾದ್ರೆ ಬಿಗ್ ಬಾಸ್ ಶೋ ನೋಡ್ಸೋರಿಗೆ ಬುದ್ಧಿ ಇಲ್ಲ ಅಂದರೆ ಈ ಸುದೀಪ್ಗಾದ್ರೂ ಬುದ್ಧಿ ಇರಬೇಕಲ್ಲ, ಹೇಳ್ಬೇಕು ತಾನೆ. ಅದನ್ನು ಹೇಳಲ್ಲ. ಇವಾಗ ಮಾಳುನ ಕಳಿಸಿದ್ದಾರೆ. ಆ ಗಿಲ್ಲಿ, ಕಾವ್ಯ ಯಾಕೆ ಬೇಕಾಗಿತ್ತು ಸುಮ್ಮನೆ? ಮಾಳು ಮತ್ತು ಸ್ಪಂದನ ಇದು ಮಾಡಿದಾಗ ಸ್ಪಂದನ ವೀಕ್ ಇದ್ದಾಳೆ, ಮಾಳು ಓಕೆ. ಮಾಳು ಅಷ್ಟು ವೀಕ್ ಇಲ್ಲ. ಆ ಕಾವ್ಯ ಮತ್ತು ಮಾಳುನ ಕಂಪೇರ್ ಮಾಡಿದ್ರು ಮಾಳುನೇ ವೀಕು. ಆ ಗಿಲ್ಲಿ ಮತ್ತು ಮಾಳುನ ಕಂಪೇರ್ ಮಾಡಿದಾಗ ಗಿಲ್ಲಿಗೆ ಸಂಸ್ಕೃತಿನೇ ಇಲ್ಲ. ಅಂಥದ್ರಲ್ಲಿ ಅವನ್ನ ಇಟ್ಕೊಂಡಿದ್ದಾರೆ. ಈಗ ಸ್ಪಂದನ ಒಳ್ಳೆ ಹುಡುಗಿ, ಪಾಪ ಅವಳ ಇದರಲ್ಲಿ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಹುಡುಗಿ. ಅವಳಿದ್ರೂ ಏನು ಪ್ರಾಬ್ಲಮ್ ನಮಗೇನಿಲ್ಲ. ಆದರೆ ಮಾಳು ಅಂತ ಇದ್ದಾಗ ಕಾವ್ಯ, ಗಿಲ್ಲಿ ಎಲ್ಲ ಇದ್ರಲ್ಲ, ಅವರೆಲ್ಲ ವೇಸ್ಟ್ ಬಾಡಿಗಳು. ಅವ್ರನ್ನ ಇಟ್ಕೊಂಡು ಈ ಸಂಸ್ಕೃತಿ ಇಲ್ದಿದ್ದವ್ರನ್ನ ಇಟ್ಕೊಂಡು ಸಂಸ್ಕೃತಿಯ ಇದ್ದಂಥ ಮಾಳುನ ಕಳಿಸಿದ್ದಾರೆ. ಮತ್ತು ಮಾಳು ಬಿಗ್ ಬಾಸಲ್ಲಿ ಕಾಣಿಸೇ ಇಲ್ಲ ಅಲ್ಲ. ಮಾಳು ಚೆನ್ನಾಗಿ ಆಟ ಆಡ್ತಿದ್ದ, ಹಾಡು ಆಡ್ತಿದ್ದ. ಮಾಳುನ ಇವರು ತೋರಿಸಲ್ಲ. ಗಿಲ್ಲಿನ ಗೆಲ್ಲಿಸ್ಬೇಕಲ್ಲ. ಆ ಗಿಲ್ಲಿಗೆ ಸ್ವಲ್ಪ ಸ್ಲಮ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಆ ಸ್ಲಮ್ ಅಭಿಮಾನಿಗಳಿಗೋಸ್ಕರ ಇವರು ಅವನಿಗೆ ಎನ್ಕರೇಜ್ ಮಾಡ್ತಾರೆ. ಗಿಲ್ಲಿ, ಕಾವ್ಯನ ಮುಂಚೆ ಓಡಿಸ್ಬೇಕು. ಆ ಗಿಲ್ಲಿ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಈವನ್ ಶೋಗೆ ರೆಸ್ಪೆಕ್ಟ್ ಕೊಡಲ್ಲ. ಅವನು ಆಟ ಮಾತಾಡೋ ರೀತಿ, ಅವನು ಡ್ರೆಸ್ಸಿಂಗು, ಅವನು ನೋಡಿದರೆ ಒಳ್ಳೆ ಸ್ಲಮ್ಮಲ್ಲಿರೋ ಹುಚ್ಚ ಥರ ಕಾಣ್ತಾನೆ. ಯಾವುದೋ ಒಂದು ಹುಚ್ಚ ಬಂದ್ಕೊಂಡು ಬಿಗ್ ಬಾಸಲ್ಲಿ ಇದ್ದಂಗೆ. ಅವನ ಮಾತಿಗಂತೂ ನಮಗೆ ಒಂಚೂರು ನಗೆ ಬರಲ್ಲ. ಅವನ ಮಾತಿಗೆ ನಗೆ ಆಡೋರು ದೊಡ್ಡ ಹುಚ್ಚರೇ ಸರಿ. ಯಾಕಂದರೆ ಆ ಸುದೀಪನು ಹೇ 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 ಅಂತ ಮಾತಾಡ್ತಾರೆ. ಆ ಸುದೀಪನಿಗೂ ಬುದ್ಧಿ ಇಲ್ಲ. ಅಂಥ ಹುಚ್ಚನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಮನೆಯವರೇನೋ ಒಂದು ಬ್ರೇಸ್ಲೆಟ್ ಕೊಟ್ಟಿದ್ದಾರೆ, ಅದು ಒಂದು ದೊಡ್ಡ ಜೋಕ್. ಅವರೇನೋ ಸುಮ್ಮನೆ ಕೊಟ್ಟಿರ್ತಾರೆ, ಅದನ್ನು ಒಂದು ದೊಡ್ಡದಾಗಿ ವಿಶೇಷವಾಗಿ ಈ ಸುದೀಪ್ ಮಾತಾಡೋದು. ಅವನು ದೊಡ್ಡ ಹುಚ್ಚ. ಕಾವ್ಯ ಅಂತೂ ಗಿಲ್ಲಿ ಕ್ಯಾರೆ ಮಾಡಲ್ಲ, ಸುಮ್ಮನೆ ಅವನಿಗೆ ಓಟ್ ಬರುತ್ತೆ ಅಂತ ಅವನ ಪಕ್ಕ ಕೂತ್ಕೊಳ್ಳೋದು. ಅಂತೂ ವೇಸ್ಟ್ ಬಾಡಿ. ಧನುಷ್ ಮತ್ತು ಗಿಲ್ಲಿಗೆ ಒಳ್ಳೆ ಚಿಯರ್ ಗರ್ಲ್ ಥರ ಸ್ಪಂದನ ಮತ್ತು ಕಾವ್ಯ ಇದ್ದಾರೆ ಅಷ್ಟೇ. ಆದರೆ ಸ್ಪಂದನ ಒಳ್ಳೆಯವಳು ಪಾಪ. ಈ ಕಾವ್ಯನ ಫಸ್ಟು ಹೊರಗಡೆ ಕಳಿಸಿ, ಅವಳು ಬರೋದು ಬೇಡ, ಗಿಲ್ಲಿನ ಆಮೇಲೆ ಕಳಿಸಿ.
ಕ್ಯಾಪ್ಟನ್ಸಿ ಮಾಡುವಾಗ್ಲೂ ಈ ಬಿಗ್ ಬಾಸ್ ಅವರು ತುಂಬ ಮೋಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಶ್ವಿನಿ ಆಗಬೇಕಾಗಿತ್ತು. ಅವನು ತಪ್ಪು ಮಾಡಿನೂ ಧನುಷನ್ನು ಕ್ಯಾಪ್ಟನ್ ಮಾಡಿದ್ದಾರೆ. ಬಿಗ್ ಬಾಸ್ ಅವರು ಗೋಲ್ಮಾಲು. ಆ್ಯಕ್ಚುಲಿ ನಮಗೆ ಧನುಷ್ ಗೆಲ್ಲಬೇಕಂತ ಇತ್ತು. ಆದರೆ ಧನುಷ್ ಮೋಸ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಧನುಷ್ ಮೋಸ ಮಾಡಿಲ್ಲ, ಈ ಅವರು ನೋಡ್ಕೊಳ್ಳೋರು ಮೋಸ ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಮೋಸ ಮಾಡಿರೋದು. ಬಿಗ್ ಬಾಸ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದು ಮಾಡ್ತಾರೆ. ಅವ್ರಿಗೆ ಬೇಕಾದವರಿಗೆ ಎನ್ಕರೇಜ್ ಕೊಡೋದು, ಬೇಡದಿದ್ದವ್ರನ್ನ ತೆಗೆದು ಓಡಿಸೋದು. ಜಾಹ್ನವಿ, ಮಾಳು, ಸೂರಜ್ ಎಲಿಮಿನೇಟ್ ಆಗಿರೋದು ತುಂಬ ಮೋಸ. ಗಿಲ್ಲಿ ಮತ್ತು ಕಾವ್ಯ ಅಲ್ಲಿರೋದು ದೊಡ್ಡ ಮೋಸ. ಅವರನ್ನು ಫಸ್ಟ್ ಎಲಿಮಿನೇಟ್ ಮಾಡಿ. ಅವರಂತೂ ಶೋನಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ.